ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಮುಂದಿನ ಸುದ್ದಿಗಳನ್ನ ಕೊಡೋದಕ್ಕೆ ನಮ್ಮ ಜೊತೆ ನಾಗೇಂದ್ರ ಬಾಬು ಜಾಯ್ನ್ ಆಗಿದ್ದಾರೆ. ಹಿನ್ನೆಲೆಯಲ್ಲಿ ನಿರ್ಬಂಧವನ್ನ ಹೇರಲಾಗಿದೆ. ಚಿತ್ತಾಪುರ ಪ್ರವೇಶ ಮಾಡುವಂತ ಪ್ರತಿಯೊಂದು ರಸ್ತೆಗಳಲ್ಲೂ ಕೂಡ ಪೊಲೀಸರು ಸರ್ಪಗಾವಲನ್ನ ಹಾಕಿಕೊಂಡು ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಬಾಂಬ್ ಸ್ಕ್ವಾಡ್ ಶ್ವಾನ ದಳದಿಂದಲೂ ಕೂಡ ಪರಿಶೀಲನೆ ನಡೀತಾ ಇದೆ. ಮಣಿಕಂಠ ರಾಠೋಡ್ ಬಿಜೆಪಿ ಪರಾಜಿತ ಅಭ್ಯರ್ಥಿ, ಇವರಿಗೂ ಕೂಡ ನಿರ್ಬಂಧವನ್ನ ಹೇರಲಾಗಿದೆ. ಮುಂಚೆನೇ ಹೇಳಲಾಗಿತ್ತು, ಹೊರಗಿನವ್ರಿಗೆ ಯಾರಿಗೂ ಕೂಡ ಚಿತ್ತಾಪುರದ ಒಳಗಡೆ ಎಂಟ್ರಿ ಇಲ್ಲ ಅಂತೇಳಿ. ಹಾಗಾಗಿ ಯಾರಿಗೂ ಕೂಡ ಒಳಗಡೆ ಹೋಗೋದಕ್ಕೆ ಬಿಡ್ತಾ ಇಲ್ಲ ಹೊರಗಿನವರಿಗೆ. ಆದರೆ 350 ಜನರ ಲಿಸ್ಟ್ ಏನು ಮಾಡಿಕೊಟ್ಟಿದ್ದಾರೆ. 50 ಜನರ ಬ್ಯಾಂಡ್ ಟೀಮ್ನವರು, 300 ಜನ ಗಣವೇಶಧಾರಿಗಳ ಪಟ್ಟಿಯನ್ನು ಕೊಡಲಾಗಿದೆ. ಅವರನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ಹೊರಗಿನವರಿಗೆ ಪ್ರವೇಶ ಅವಕಾಶ ಇಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಚಿತ್ತಾಪುರದಲ್ಲಿ ಪೊಲೀಸರು ಭದ್ರತೆಯನ್ನು ಹೆಚ್ಚಿಸಿಕೊಂಡಿದ್ದಾರೆ. ಡಾಗ್ ಸ್ಕ್ವಾಡ್ ಈಗ ಸ್ಥಳದಲ್ಲಿ ಒಂದಷ್ಟು ಪರಿಶೀಲನೆ ಮಾಡ್ತಾ ಇರುವಂಥ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ರಿ. ಮತ್ತೊಂದು ಕಡೆ ಪೊಲೀಸರು ಸರ್ಪಗಾವಲನ್ನು ಹಾಕ್ಕೊಂಡಿದ್ದಾರೆ. ಚಿತ್ತಾಪುರ ಪ್ರವೇಶ ಮಾಡುವಂಥ ಪ್ರತಿಯೊಂದು ರಸ್ತೆಗಳಲ್ಲೂ ಕೂಡ ಪೊಲೀಸರು ಬೀಡು ಬಿಟ್ಟಿದ್ದು, ಅಲ್ಲಿ ಪ್ರತಿಯೊಬ್ಬರನ್ನು ಕೂಡ ವಿಚಾರಣೆಗೊಳಪಡಿಸಿ ಆ ನಂತರ ಒಳಗಡೆ ಬಿಡ್ತಿದ್ದಾರೆ. ಮತ್ತೊಂದು ಕಡೆ ಒಡಿಶಾ ಮೂಲದ ಬ್ಯಾಂಡ್ ಸೆಟ್ನ ಟೀಮ್ ಏನಿದೆ ಅವರು ಬರ್ತಾರೆ, ಅವ್ರಿಗೂ ಕೂಡ ಅಲ್ಲಿ ತಡೆ ಹಿಡಿಯುವಂಥ ಕೆಲಸ ಮಾಡಲಾಗಿದೆ. ಅವ್ರಿಗೂ ಕೂಡ ಒಳಗಡೆ ಹೋಗೋದಕ್ಕೆ ಬಿಟ್ಟಿಲ್ಲ, ಅವ್ರಿಗೂ ಕೂಡ ಒಳಗಡೆ ಹೋಗೋದಕ್ಕೆ ಬಿಡ್ತಾ ಇಲ್ಲ ಪೊಲೀಸರು. ಈಗ ಬ್ಯಾಂಡ್ ಸೆಟ್ ಟೀಮಲ್ಲಿ ಇದ್ದಂಥವರು ಒಡಿಶಾ ಮೂಲದವರು ಅಂತ ಹೇಳಲಾಗ್ತಾ ಇದೆ. ಅವ್ರು ಅಲ್ಲಿಂದ ಬಂದಿದ್ರು, ಅವ್ರಿಗೂ ಕೂಡ ಪ್ರವೇಶ ನಿರ್ಬಂಧ ಆಗಿದೆ. ಒಡಿಶಾದ ವ್ಯಕ್ತಿಯನ್ನು ಪೊಲೀಸರು ತಡೆದಿದ್ದಾರೆ. ಬ್ಯಾಂಡ್ ತಂಡದ ಸದಸ್ಯನಾಗಿರುವಂಥ ಒಡಿಶಾ ಮೂಲದ ಒಡಿಶಾ ವ್ಯಕ್ತಿ ಪ್ರವೇಶವನ್ನು ಪೊಲೀಸರು ತಡೆದಿದ್ದಾರೆ. ವಾದ್ಯ ತಂಡದಿಂದ ಪೊಲೀಸರನ್ನ ಮನವೊಲಿಸುವಂಥ ಪ್ರಯತ್ನ ನಡೀತಾ ಇದೆ. ಪೊಲೀಸರಿಗೆ ಲಿಸ್ಟ್ ಏನು ಕೊಟ್ಟಿದ್ದಾರೆ ಅಷ್ಟು ಜನರನ್ನು ಹೊರತುಪಡಿಸಿ ಬೇರೆ ಯಾರನ್ನು ಕೂಡ ಒಳಗಡೆ ಬಿಡ್ತಾ ಇಲ್ಲ. ಆದರೆ ಒಡಿಶಾ ಮೂಲದ ಒಬ್ಬ ವ್ಯಕ್ತಿ ಬ್ಯಾಂಡ್ ತಂಡದ ಸದಸ್ಯನಾಗಿದ್ದಾನೆ, ಆತನಿಗೆ ಒಳಗಡೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಅಲ್ಲಿ ವಾದ್ಯ ತಂಡದವರು ಪೊಲೀಸರನ್ನ ಮನವೊಲಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆದರೆ ಪೊಲೀಸರು ಮಾತ್ರ ಬಿಲ್ಕುಲ್ ಒಪ್ಕೊಳ್ತಾ ಇಲ್ಲ, ನಾವು ಯಾರನ್ನು ಕೂಡ ಬಿಡೋದಿಲ್ಲ ಅಂತೇಳಿ ಪಟ್ಟು ಹಿಡಿದು ಕೂತಿದ್ದಾರೆ ಪೊಲೀಸರು. ಆದರೆ ಮನವೊಲಿಸುವ ಪ್ರಯತ್ನ ಮಾತ್ರ ನಡೀತಾ ಇದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. 2 ಘೋಷ್ ವಾಹನ ಅವರಿ ನಮ್ಮದು. 50 ಜನ ಘೋಷದವ್ರಿಗೆ ಹೇಳ್ಯಾರ. ಅದ್ರೊಳಗೆ ಏನಪ್ಪ ಅಂದ್ರೆ ಒಂದು ಕ್ರೂಸರ್ ಬಂದಿತ್ತು. ಅದ್ರೊಳಗೆ ಎಲ್ಲರ ಹೆಸರು ಆಧಾರ್ ಕಾರ್ಡ್ ಚೆಕ್ ಮಾಡಿಬಿಟ್ಟಾರ. ಹಾಗಾಗಿ ಇವ್ರ ಹೆಸರಿಗೆ ಆಧಾರ್ ಕಾರ್ಡಿಗೆ ಮಿಸ್ ಮ್ಯಾಚ್ ಅದ. ಇವರು ಗುಲ್ಬರ್ಗದವ್ರೆ, ಓದ್ಲಿಕ್ಕೆ ಖರ ಪ್ರಾಪರ್ ಅವ್ರು ಇವ್ರು ಒಡಿಶಾ. 2 ಘೋಷ್ ವಾಹನ ಅವರಿ ನಮ್ಮದು. 50 ಜನ ಘೋಷದವ್ರಿಗೆ ಹೇಳ್ಯಾರ. ಅದ್ರೊಳಗೆ ಏನಪ್ಪ ಅಂದ್ರೆ ಒಂದು ಕ್ರೂಸರ್ ಬಂದಿತ್ತು. ಅದ್ರೊಳಗೆ ಎಲ್ಲರ ಹೆಸರು ಆಧಾರ್ ಕಾರ್ಡ್ ಚೆಕ್ ಮಾಡಿಬಿಟ್ಟಾರ. ಹಾಗಾಗಿ ಇವ್ರ ಹೆಸರಿಗೆ ಆಧಾರ್ ಕಾರ್ಡಿಗೆ ಮಿಸ್ ಮ್ಯಾಚ್ ಅದ. ಇವರು ಗುಲ್ಬರ್ಗದವ್ರೆ, ಓದ್ಲಿಕ್ಕೆ. ಇನ್ನು ಕರ್ಗೆಕೋಟೆ ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಕ್ಷಣಗಣನೆ ಶುರುವಾಗಿದೆ. ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಈಗ ಪಥಸಂಚಲನಕ್ಕೆ ಕ್ಷಣಗಣನೆ ಶುರುವಾಗಿದೆ. ಪೊಲೀಸರು ಸರ್ಪಗಾವಲನ್ನು ಹಾಕ್ಕೊಂಡಿದ್ದಾರೆ. ಹೊರಗಿನವ್ರಿಗೆ ಯಾರಿಗೂ ಕೂಡ ಒಳಗಡೆ ಪ್ರವೇಶ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಆ ಒಡಿಶಾ ಮೂಲದ ಬ್ಯಾಂಡ್ ಸೆಟ್ನ ಒಬ್ಬ ವ್ಯಕ್ತಿಯನ್ನು, ಸದಸ್ಯನನ್ನು ಕೂಡ ಒಳಗಡೆ ಬಿಟ್ಟಿಲ್ಲ. ಏನಾಯಿತು ಆಮೇಲೆ? ಆತನನ್ನು ಬಿಟ್ರಾ ಅಥವಾ ಇಲ್ವಾ? ಯಾಕಂದರೆ ಲಿಸ್ಟಲ್ಲಿ ಆತನ ಹೆಸರು ಇತ್ತಾ ಇಲ್ವಾ? ನಾಗೇಂದ್ರ ಬಾಬು, ಕಲಬುರಗಿಯ ಚಿತ್ತಾಪುರ ಅಂದರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಸ್ವಕ್ಷೇತ್ರದಲ್ಲಿ ಇವತ್ತು RSSನ ಪಥಸಂಚಲನ ನಡೆಯಲಿದೆ. ಈ ನಿಟ್ಟಿನಲ್ಲಿ ಇವತ್ತು ಚಿತ್ತಾಪುರ ಪಟ್ಟಣದಾದ್ಯಂತ ಸಾಕಷ್ಟು ಪೊಲೀಸ್ ಭದ್ರತೆಯನ್ನು ಕೂಡ ಕೊಡುವಂಥ ಕೆಲಸಗಳಾಗಿರುವಂಥದ್ದು. ಮತ್ತೊಂದು ಕಡೆಗೆ ಏನು ಚಿತ್ತಾಪುರ ಪಟ್ಟಣಕ್ಕೆ ಸಂಪರ್ಕಿಸುವಂತಹ ಆ ರಸ್ತೆಗಳೇನಿದ್ದಾವೆ, ಆ ಎಲ್ಲ ರಸ್ತೆಗಳಿಗೂ ಕೂಡ 7 ಕಡೆಗೂ ಕೂಡ ಈಗಾಗಲೇ ಪೊಲೀಸ್ ಆ ಚೆಕ್ ಪೋಸ್ಟ್ಗಳನ್ನು ಅಳವಡಿಕೆ ಮಾಡಿ, ಅಂದರೆ ಹೊರಗಡೆಯಿಂದ ಬರ್ತಿರ್ತಕ್ಕಂಥ ವಾಹನಗಳನ್ನು ಅಲ್ಲೇ ತಡೆದು ಅವುಗಳನ್ನ ಆ ತಪಾಸಣೆಯನ್ನು ನಡೆಸುವಂಥ ಕೆಲಸಗಳು ಕೂಡ ನಡೀತಾ ಇರುವಂಥದ್ದು. ಯಾಕಂತಂದರೆ ಈ ಒಂದು ಆ ಪಥಸಂಚಲನದಲ್ಲಿ ಕೇವಲ 300 ಜನ ಸ್ವಯಂ ಸೇವಕರು ಮತ್ತು 50 ಜನ ಬ್ಯಾಂಡ್ ವಾದಕರು ಮಾತ್ರ ಈ ಒಂದು ಪಥಸಂಚಲನದಲ್ಲಿ ಭಾಗಿಯಾಗಬೇಕು ಅಂತೇಳಿ ಹೈಕೋರ್ಟ್ ಒಂದು ಸೂಚನೆಯನ್ನು ಕೊಟ್ಟಿದೆ. ಈ ನಿಟ್ಟಿನಲ್ಲಿ ಅದು ಅವರು ಕೂಡ ಕಲಬುರಗಿ ಜಿಲ್ಲೆಯವರೇ ಆಗಿರಬೇಕು ಅಂತೇಳಿ ಒಂದು ಹೈಕೋರ್ಟ್ ಸೂಚನೆ ಕೊಟ್ಟಿರುವಂಥ ಹಿನ್ನೆಲೆಯನ್ನು 7 ಕಡೆ ಚೆಕ್ ಪೋಸ್ಟ್ಗಳನ್ನು ಅಳವಡಿಕೆ ಮಾಡೋ ಮೂಲಕ, ಅಂದರೆ ಹೊರ ಜಿಲ್ಲೆಗಳಿಂದ ಬರ್ತಿರ್ತಕ್ಕಂಥ ಏನು RSSನ ಸ್ವಯಂ ಸೇವಕರಿದ್ದಾರೆ ಅವುಗಳನ್ನು ಒಳಗೆ ಬಿಡಬಾರ್ದು ನಿಟ್ಟಿನಲ್ಲಿ ಪೊಲೀಸರು 7 ಕಡೆ ಚೆಕ್ ಪೋಸ್ಟ್ಗಳನ್ನು ಅಳವಡಿಕೆ ಮಾಡಿ ಅಲ್ಲಿ ಅವರನ್ನು ತಪಾಸಣೆ ನಡೆಸಿ ಅಲ್ಲಿ ತಡೆಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅದೇ ರೀತಿ ಕೂಡ ಇವತ್ತು ಆ ಶಹಾಬಾದ್ ರೋಡ್ನಿಂದ ಬರ್ತಿರ್ತಕ್ಕಂಥ ಏನು ಒಂದು
ಒಂದು ವಾದ್ಯ ತಂಡ ಇತ್ತು. ಆ ತಂಡದಲ್ಲಿರ್ತಕ್ಕಂಥ ಒಬ್ಬ ಒಡಿಶಾ ಮೂಲದ ಏನು ಬ್ಯಾಂಡ್ ವಾದಕ ಇದ್ದ. ಆತನನ್ನು ದಾಖಲಾತಿಯನ್ನು ಪರಿಶೀಲನೆ ನಡೆಸಿದ ಸಂದರ್ಭದಲ್ಲಿ ಆತನ ಆಧಾರ್ ಕಾರ್ಡ್ನಲ್ಲಿ ಒಡಿಶಾ ಮೂಲದ ದಾಖಲಾತಿಗಳು ಪತ್ತೆಯಾಗಿರ್ತಕ್ಕಂಥ ಹಿನ್ನೆಲೆಯನ್ನು ಆತನನ್ನು ಅಲ್ಲೇ ತಡೆದು ಅವುಗಳನ್ನು ವಾಹನದಿಂದ ಕೆಳಗೆ ಇಳಿಸುವಂಥ ಕೆಲಸವನ್ನು ಪೊಲೀಸರು ಮಾಡಿದರು. ಆ ಬಳಿಕ ಆ ವಾಹನದಲ್ಲಿದ್ದಂತಹ RSSನ ಪ್ರಮುಖರು ಬೇರೆ ಬೇರೆ ಕಡೆಗೆ ಫೋನ್ಗಳನ್ನು ಮಾಡೋ ಮೂಲಕ ಒಳಗಡೆ ಬಿಡಬೇಕು ಅನ್ನುವಂಥ ಮನವರಿಕೆಯನ್ನು ಮಾಡಿದ್ರು. ಆದರೂ ಕೂಡ ಅವ್ರನ್ನ ಒಳಗಡೆ ಬಿಡುವಂಥ ಕೆಲಸಗಳಾಗಲಿಲ್ಲ. ಮತ್ತೊಂದು ಕಡೆಗೆ ಇವತ್ತು ಏನು ಈ ಒಂದು RSSನ ಪಥಸಂಚಲನಕ್ಕೆ ಭಾಗಿಯಾಗೋದಕ್ಕೇನು ಆ ಚಿತ್ತಾಪುರ ಕ್ಷೇತ್ರದ BJPಯ ಪರಾಜಿತ ಅಭ್ಯರ್ಥಿ ಮನೆ ಪಟ್ಟಿರುವಂಥದ್ದೇನು ಈಗಾಗಲೇ ಈ ಒಂದು ಪಥಸಂಚಲನ ಏನು ಸಾಗ್ತಾ ಇದೆಯಲ್ಲ ಆ ಬಜಾಜ್ ಕಲ್ಯಾಣ ಮಂಟಪಕ್ಕೆ ಹೋಗಿ ನಾನು ಕೂಡ ಅಲ್ಲೇ ಇದ್ದೀನಿ. ಇದೇ ಒಂದು ಕಲ್ಯಾಣ ಮಂಟಪದಿಂದ ಏನು ಈ ಒಂದು RSSನ ಪಥಸಂಚಲನ ಸಾಗ್ತಾ ಹೋಗುತ್ತೆ. ಈ ಒಂದು ಪಥಸಂಚಲನ ಸುಮಾರು 2 ಕಿಲೋಮೀಟರ್ಗೂ ಅದಕ್ಕೂ ಕೂಡ ಈ ಒಂದು ಪಥಸಂಚಲನ ಸಾಗಲಿದೆ. ಈ ನಿಟ್ಟಿನಲ್ಲಿ ಆ ಪೊಲೀಸರು ಕೂಡ ಸಾಕಷ್ಟು ಇಲ್ಲಿ ಭದ್ರತೆಯನ್ನು ಕೂಡ ಕೈಗೊಳ್ಳುವಂಥ ಕೆಲಸವನ್ನು ಮಾಡಿರುವಂಥ ಸುಮಾರು 1500ಕ್ಕೂ ಅಧಿಕ ಪೊಲೀಸರನ್ನು ಕೂಡ ಈ ಒಂದು ಪಥಸಂಚಲನಕ್ಕೆ ನಿಯೋಜನೆಯನ್ನು ಮಾಡಿರುವಂಥ. ಯಾಕಂತಂದರೆ ಮುಂಜಾಗ್ರತಾ ಕ್ರಮವಾಗಿ ಈ ಒಂದು ಪಥಸಂಚಲನ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿತ್ತು. 4 ಬಾರಿ ಕೋರ್ಟ್ ಮೆಟ್ಟಿಲೇರಿ 4ನೇ ಬಾರಿಗೆ ಈ ಒಂದು ಚಿತ್ತಾಪುರ ಪಟ್ಟಣದಲ್ಲಿ RSSನ ಪಥಸಂಚಲನ ನಡೆಯೋದಕ್ಕೆ ಅನುಮತಿ ಸಿಕ್ಕಿರುವಂಥದ್ದು. ಹೀಗಾಗಿ ಈ ಒಂದು ಸದ್ಯ ಈಗ ಸಾಕಷ್ಟು ತೀವ್ರ ಕುತೂಹಲವನ್ನು ಹುಟ್ಟಿಸಿರುವಂಥ ಕ್ಷೇತ್ರ ಇದು. ಹೀಗಾಗಿ ಈ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ಈಗ ನೋಡ್ತಾ ಇರ್ಬೋದು ಸಾಕಷ್ಟು ಬ್ಯಾನರ್ಗಳು ಕೂಡ ಅಳವಡಿಕೆಯಾಗಿರೋವು. ಎಲ್ಲ ಅಳವಡಿಕೆಯಾಗಿರೋದ್ರಿಂದ ಈ ಒಂದು ಪಥಸಂಚಲನದ ಮೇಲೆ ಸಾಕಷ್ಟು ಜನರ ಕಣ್ಣಿರುವಂಥದ್ದು. ಹೀಗಾಗಿ ಈ ಒಂದು ಪಥಸಂಚಲನ ಸಾಗ್ತಿರುವಂಥ ಮಾರ್ಗ ಆಗಿರ್ಬೋದು ಮತ್ತು ಜನಸಂದಣಿ ಪ್ರದೇಶ ಅಂದರೆ ರೈಲ್ವೆ ನಿಲ್ದಾಣ ಆಗಿರ್ಬೋದು, ಬಸ್ ನಿಲ್ದಾಣಗಳಾಗಿರ್ಬೋದು, ಎಲ್ಲ ಕಡೆಗೂ ಈಗಾಗಲೇ ಬಾಂಬ್ ನಿಷ್ಕ್ರಿಯ ದಳ ಆಗಿರ್ಬೋದು, ಶ್ವಾನ ದಳ ಆಗಿರ್ಬೋದು ಎಲ್ಲವನ್ನು ಹಿಡಿದುಕೊಂಡು ಅಲ್ಲಿ ಪರಿಶೀಲನೆ ನಡೆಸುವಂಥ ಕೆಲಸವನ್ನು ಕೂಡ ನಡೀತಾ ಇರುವಂಥದ್ದು. ಒಟ್ಟಾರೆ ಇವತ್ತು ಏನು ಈ ಒಂದು ಪಥಸಂಚಲನಕ್ಕೆ ಕ್ಷಣಗಣನೆ ಆರಂಭವಾಗಿರೋದ್ರಿಂದ ಸದ್ಯ ಈ ಒಂದು ಪಥಸಂಚಲನದಲ್ಲಿ ಯಾವೆಲ್ಲ ರೀತಿ ಅಂದರೆ ಈಗಾಗಲೇ ನಿರ್ಬಂಧಗಳನ್ನು ಕೂಡ ಹೇರಿರುವಂಥದ್ದು. ಒಟ್ಟಾರೆ ಈ ಒಂದು ಪಥಸಂಚಲನದಲ್ಲಿ ಯಾವುದೇ ಒಂದು ಅಹಿತಕರ ಘಟನೆಗಳು ನಡೆದಂತೆ ಪೊಲೀಸರು ಕೂಡ ಸಾಕಷ್ಟು ಅಲರ್ಟ್ ಆಗಿದ್ದು ಈ ಒಂದು ಪಥಸಂಚಲನದ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಮುಂದಿನ ಸುದ್ದಿಗಳನ್ನ ಕೊಡೋದಕ್ಕೆ ನಮ್ಮ ಜೊತೆ ನಾಗೇಂದ್ರ ಬಾಬು ಜಾಯ್ನ್ ಆಗಿದ್ದಾರೆ. ಹಿನ್ನೆಲೆಯಲ್ಲಿ ನಿರ್ಬಂಧವನ್ನು ಹೇರಲಾಗಿದೆ. ಚಿತ್ತಾಪುರ ಪ್ರವೇಶ ಮಾಡುವಂತ ಪ್ರತಿಯೊಂದು ರಸ್ತೆಗಳಲ್ಲೂ ಕೂಡ ಪೊಲೀಸರು ಸರ್ಪಗಾವಲನ್ನ ಹಾಕಿಕೊಂಡು ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಬಾಂಬ್ ಸ್ಕ್ವಾಡ್ ಶ್ವಾನ ದಳದಿಂದಲೂ ಕೂಡ ಪರಿಶೀಲನೆ ನಡೀತಾ ಇದೆ. ಮಣಿಕಂಠ ರಾಠೋಡ್ BJP ಪರಾಜಿತ ಅಭ್ಯರ್ಥಿ, ಇವರಿಗೂ ಕೂಡ ನಿರ್ಬಂಧವನ್ನ ಹೇರಲಾಗಿದೆ. ಮುಂಚೆನೇ ಹೇಳಲಾಗಿತ್ತು ಹೊರಗಿನವ್ರಿಗೆ ಯಾರಿಗೂ ಕೂಡ ಚಿತ್ತಾಪುರದ ಒಳಗಡೆ ಎಂಟ್ರಿ ಇಲ್ಲ ಅಂತೇಳಿ. ಹಾಗಾಗಿ ಯಾರಿಗೂ ಕೂಡ ಒಳಗಡೆ ಹೋಗೋದಕ್ಕೆ ಬಿಡ್ತಾ ಇಲ್ಲ ಹೊರಗಿನವರಿಗೆ. ಆದರೆ 350 ಜನರ ಲಿಸ್ಟ್ ಏನು ಮಾಡಿಕೊಟ್ಟಿದ್ದಾರೆ. 50 ಜನರ ಬ್ಯಾಂಡ್ ಟೀಮ್ನವರು, 300 ಜನ ಗಣವೇಶಧಾರಿಗಳ ಪಟ್ಟಿಯನ್ನು ಕೊಡಲಾಗಿದೆ. ಅವರನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ಹೊರಗಿನವರಿಗೆ ಪ್ರವೇಶ ಅವಕಾಶ ಇಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಚಿತ್ತಾಪುರದಲ್ಲಿ ಪೊಲೀಸರು ಭದ್ರತೆಯನ್ನು ಹೆಚ್ಚಿಸಿಕೊಂಡಿದ್ದಾರೆ. ಡಾಗ್ ಸ್ಕ್ವಾಡ್ ಈಗ ಸ್ಥಳದಲ್ಲಿ ಒಂದಷ್ಟು ಪರಿಶೀಲನೆ ಮಾಡ್ತಾ ಇರುವಂಥ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ರಿ. ಮತ್ತೊಂದು ಕಡೆ ಪೊಲೀಸರು ಸರ್ಪಗಾವಲನ್ನು ಹಾಕ್ಕೊಂಡಿದ್ದಾರೆ. ಚಿತ್ತಾಪುರ ಪ್ರವೇಶ ಮಾಡುವಂಥ ಪ್ರತಿಯೊಂದು ರಸ್ತೆಗಳಲ್ಲೂ ಕೂಡ ಪೊಲೀಸರು ಬೀಡು ಬಿಟ್ಟಿದ್ದು ಅಲ್ಲಿ ಪ್ರತಿಯೊಬ್ಬರನ್ನು ಕೂಡ ವಿಚಾರಣೆಗೊಳಪಡಿಸಿ ಆ ನಂತರ ಒಳಗಡೆ ಬಿಡ್ತಿದ್ದಾರೆ. ಮತ್ತೊಂದು ಕಡೆ ಒಡಿಶಾ ಮೂಲದ ಬ್ಯಾಂಡ್ ಸೆಟ್ನ ಟೀಮ್ ಏನಿದೆ ಅವರು ಬರ್ತಾರೆ, ಅವ್ರಿಗೂ ಕೂಡ ಅಲ್ಲಿ ತಡೆ ಹಿಡಿಯುವಂಥ ಕೆಲಸ ಮಾಡಲಾಗಿದೆ. ಅವ್ರಿಗೂ ಕೂಡ ಒಳಗಡೆ ಹೋಗೋದಕ್ಕೆ ಬಿಟ್ಟಿಲ್ಲ, ಅವ್ರಿಗೂ ಕೂಡ ಒಳಗಡೆ ಹೋಗೋದಕ್ಕೆ ಬಿಡ್ತಾ ಇಲ್ಲ ಪೊಲೀಸರು. ಈಗ ಬ್ಯಾಂಡ್ ಸೆಟ್ ಟೀಮಲ್ಲಿ ಇದ್ದಂಥವರು ಒಡಿಶಾ ಮೂಲದವರು ಅಂತ ಹೇಳಲಾಗ್ತಾ ಇದೆ. ಅವ್ರು ಅಲ್ಲಿಂದ ಬಂದಿದ್ರು, ಅವ್ರಿಗೂ ಕೂಡ ಪ್ರವೇಶ ನಿರ್ಬಂಧ ಆಗಿದೆ. ಒಡಿಶಾದ ವ್ಯಕ್ತಿಯನ್ನ ಪೊಲೀಸರು ತಡೆದಿದ್ದಾರೆ. ಬ್ಯಾಂಡ್ ತಂಡದ ಸದಸ್ಯನಾಗಿರುವಂಥ ಒಡಿಶಾ ಮೂಲದ ಒಡಿಶಾ ವ್ಯಕ್ತಿ ಪ್ರವೇಶವನ್ನ ಪೊಲೀಸರು ತಡೆದಿದ್ದಾರೆ. ವಾದ್ಯ ತಂಡದಿಂದ ಪೊಲೀಸರನ್ನ ಮನವೊಲಿಸುವಂತ ಪ್ರಯತ್ನ ನಡೀತಾ ಇದೆ. ಪೊಲೀಸರಿಗೆ ಲಿಸ್ಟ್ ಏನು ಕೊಟ್ಟಿದ್ದಾರೆ ಅಷ್ಟು ಜನರನ್ನು ಹೊರತುಪಡಿಸಿ ಬೇರೆ ಯಾರನ್ನು ಕೂಡ ಒಳಗಡೆ ಬಿಡ್ತಾ ಇಲ್ಲ. ಆದರೆ ಒಡಿಶಾ ಮೂಲದ ಒಬ್ಬ ವ್ಯಕ್ತಿ ಬ್ಯಾಂಡ್ ತಂಡದ ಸದಸ್ಯನಾಗಿದ್ದಾನೆ, ಆತನಿಗೆ ಒಳಗಡೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಅಲ್ಲಿ ವಾದ್ಯ ತಂಡದವರು ಪೊಲೀಸರನ್ನ ಮನವೊಲಿಸುವಂಥ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಆದರೆ ಪೊಲೀಸರು ಮಾತ್ರ ಬಿಲ್ಕುಲ್ ಒಪ್ಕೊಳ್ತಾ ಇಲ್ಲ, ನಾವು ಯಾರನ್ನು ಕೂಡ ಬಿಡೋದಿಲ್ಲ ಅಂತೇಳಿ ಪಟ್ಟು ಹಿಡಿದು ಕೂತಿದ್ದಾರೆ ಪೊಲೀಸರು. ಆದರೆ ಮನವೊಲಿಸುವ ಪ್ರಯತ್ನ ಮಾತ್ರ ನಡೀತಾ ಇದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. 2 ಘೋಷ್ ವಾಹನ ಅವರಿ ನಮ್ಮದು 50 ಜನ ಘೋಷದವ್ರಿಗೆ ಹೇಳ್ಯಾರ. ಅದ್ರೊಳಗೆ ಏನಪ್ಪ ಅಂದ್ರೆ ಒಂದು ಕ್ರೂಸರ್ ಬಂದಿತ್ತು. ಅದ್ರೊಳಗೆ ಎಲ್ಲರ ಹೆಸರು ಆಧಾರ್ ಕಾರ್ಡ್ ಚೆಕ್ ಮಾಡಿಬಿಟ್ಟಾರ. ಹಾಗಾಗಿ ಇವ್ರ ಹೆಸರಿಗೆ ಆಧಾರ್ ಕಾರ್ಡಿಗೆ ಮಿಸ್ ಮ್ಯಾಚ್ ಅದ. ಇವರು ಗುಲ್ಬರ್ಗಾದವ್ರೆ, ಓದ್ಲಿಕ್ಕೆ ಖರ ಪ್ರಾಪರ್ ಅವ್ರು ಇವ್ರು ಒಡಿಶಾ. 2 ಘೋಷ್ ವಾಹನ ಅವರಿ ನಮ್ಮದು 50 ಜನ ಘೋಷದವ್ರಿಗೆ ಹೇಳ್ಯಾರ. ಅದ್ರೊಳಗೆ ಏನಪ್ಪ ಅಂದ್ರೆ ಒಂದು ಕ್ರೂಸರ್ ಬಂದಿತ್ತು. ಅದ್ರೊಳಗೆ ಎಲ್ಲರ ಹೆಸರು ಆಧಾರ್ ಕಾರ್ಡ್ ಚೆಕ್ ಮಾಡಿಬಿಟ್ಟಾರ. ಹಾಗಾಗಿ ಇವ್ರ ಹೆಸರಿಗೆ ಆಧಾರ್ ಕಾರ್ಡಿಗೆ ಮಿಸ್ ಮ್ಯಾಚ್ ಅದ. ಇವರು ಗುಲ್ಬರ್ಗಾದವ್ರೆ, ಓದ್ಲಿ
ಇನ್ನು ಕರ್ಗೆಕೋಟೆ ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಕ್ಷಣಗಣನೆ ಶುರುವಾಗಿದೆ. ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಈಗ ಪಥಸಂಚಲನಕ್ಕೆ ಕ್ಷಣಗಣನೆ ಶುರುವಾಗಿದೆ. ಪೊಲೀಸರು ಸರ್ಪಗಾವಲನ್ನು ಹಾಕ್ಕೊಂಡಿದ್ದಾರೆ. ಹೊರಗಿನವ್ರಿಗೆ ಯಾರಿಗೂ ಕೂಡ ಒಳಗಡೆ ಪ್ರವೇಶ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಆ ಒಡಿಶಾ ಮೂಲದ ಬ್ಯಾಂಡ್ ಸೆಟ್ನ ಒಬ್ಬ ವ್ಯಕ್ತಿಯನ್ನು, ಸದಸ್ಯನನ್ನು ಕೂಡ ಒಳಗಡೆ ಬಿಟ್ಟಿಲ್ಲ. ಏನಾಯಿತು ಆಮೇಲೆ? ಆತನನ್ನು ಬಿಟ್ರಾ ಅಥವಾ ಇಲ್ವಾ? ಯಾಕಂದರೆ ಲಿಸ್ಟಲ್ಲಿ ಆತನ ಹೆಸರು ಇತ್ತಾ ಇಲ್ವಾ? ನಾಗೇಂದ್ರ ಬಾಬು, ಕಲಬುರಗಿಯ ಚಿತ್ತಾಪುರ ಅಂದರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಸ್ವಕ್ಷೇತ್ರದಲ್ಲಿ ಇವತ್ತು RSSನ ಪಥಸಂಚಲನ ನಡೆಯಲಿದೆ. ಈ ನಿಟ್ಟಿನಲ್ಲಿ ಇವತ್ತು ಚಿತ್ತಾಪುರ ಪಟ್ಟಣದಾದ್ಯಂತ ಸಾಕಷ್ಟು ಪೊಲೀಸ್ ಭದ್ರತೆಯನ್ನು ಕೂಡ ಕೊಡುವಂಥ ಕೆಲಸಗಳಾಗಿರುವಂಥದ್ದು. ಮತ್ತೊಂದು ಕಡೆಗೆ ಏನು ಚಿತ್ತಾಪುರ ಪಟ್ಟಣಕ್ಕೆ ಸಂಪರ್ಕಿಸುವಂತಹ ಆ ರಸ್ತೆಗಳೇನಿದ್ದಾವೆ, ಆ ಎಲ್ಲ ರಸ್ತೆಗಳಿಗೂ ಕೂಡ 7 ಕಡೆಗೂ ಕೂಡ ಈಗಾಗಲೇ ಪೊಲೀಸ್ ಆ ಚೆಕ್ ಪೋಸ್ಟ್ಗಳನ್ನು ಅಳವಡಿಕೆ ಮಾಡಿ, ಅಂದರೆ ಹೊರಗಡೆಯಿಂದ ಬರ್ತಿರ್ತಕ್ಕಂಥ ವಾಹನಗಳನ್ನು ಅಲ್ಲೇ ತಡೆದು ಅವುಗಳನ್ನ ಆ ತಪಾಸಣೆಯನ್ನು ನಡೆಸುವಂಥ ಕೆಲಸಗಳು ಕೂಡ ನಡೀತಾ ಇರುವಂಥದ್ದು. ಯಾಕಂತಂದರೆ ಈ ಒಂದು ಆ ಪಥಸಂಚಲನದಲ್ಲಿ ಕೇವಲ 300 ಜನ ಸ್ವಯಂ ಸೇವಕರು ಮತ್ತು 50 ಜನ ಆ ಬ್ಯಾಂಡ್ ವಾದಕರು ಮಾತ್ರ ಈ ಒಂದು ಪಥಸಂಚಲನದಲ್ಲಿ ಭಾಗಿಯಾಗಬೇಕು ಅಂತೇಳಿ ಹೈಕೋರ್ಟ್ ಒಂದು ಆ ಸೂಚನೆಯನ್ನು ಕೊಟ್ಟಿದೆ. ಈ ನಿಟ್ಟಿನಲ್ಲಿ ಅದು ಅವರು ಕೂಡ ಕಲಬುರಗಿ ಜಿಲ್ಲೆಯವರೇ ಆಗಿರಬೇಕು ಅಂತೇಳಿ ಒಂದು ಹೈಕೋರ್ಟ್ ಸೂಚನೆ ಕೊಟ್ಟಿರುವಂಥ ಹಿನ್ನೆಲೆಯನ್ನು 7 ಕಡೆ ಚೆಕ್ ಪೋಸ್ಟ್ಗಳನ್ನು ಅಳವಡಿಕೆ ಮಾಡೋ ಮೂಲಕ, ಅಂದರೆ ಹೊರ ಜಿಲ್ಲೆಗಳಿಂದ ಬರ್ತಿರ್ತಕ್ಕಂಥ ಏನು RSSನ ಸ್ವಯಂ ಸೇವಕರಿದ್ದಾರೆ ಅವುಗಳನ್ನು ಒಳಗೆ ಬಿಡಬಾರ್ದು ನಿಟ್ಟಿನಲ್ಲಿ ಪೊಲೀಸರು 7 ಕಡೆ ಚೆಕ್ ಪೋಸ್ಟ್ಗಳನ್ನು ಅಳವಡಿಕೆ ಮಾಡಿ ಅಲ್ಲಿ ಅವರನ್ನು ತಪಾಸಣೆ ನಡೆಸಿ ಅಲ್ಲಿ